ಸೋಮಣ್ಣ ಪ್ರಚಾರದ ವೇಳೆ ಜೆಡಿಎಸ್ ಬಣ ಗಲಾಟೆ ನಡೆದಿದೆ. ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಆಗಿರುವಂತಹ ಗಲಾಟೆ ಇದು. ಸೋಮಣ್ಣ ಪರ ಪ್ರಚಾರದ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ತಿಪಟೂರಿನ ನೊಣವಿನಕೆರೆಯಲ್ಲಿ ಆಗಿದೆ. ತುಮಕೂರು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ವಿ ಸೋಮಣ್ಣ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ರು. ರಾಕೇಶ್ ಗೌಡ ಮತ್ತು ಕೆಟಿ ಶಾಂತಕುಮಾರ್ ಅವರ ನಡುವೆ ಈ ಸಂದರ್ಭದಲ್ಲಿ ಕಿತ್ತಾಟ ಆಗಿದೆ. ಪ್ರಚಾರಕ್ಕೆ ಶಾಂತಕುಮಾರ್ ನೇತೃತ್ವ ವಹಿಸಿದ್ದಕ್ಕೆ ಕಿತ್ತಾಟ ಶುರುವಾಯಿತು. ಶಾಂತಕುಮಾರ್ ಬಣದ ವಿರುದ್ಧ ರಾಕೇಶ್ ಬಣ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಸೋಮಣ್ಣ ಪ್ರಚಾರಕ್ಕೆ ಎರಡು ಗುಂಪಿನ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ರಾಕೇಶ್ ಮತ್ತು ಶಾಂತಕುಮಾರ್ ಗುಂಪಿನ ನಡುವೆ ವಾಗ್ವಾದ ಆಗಿ ಪರಿಸ್ಥಿತಿ ತಿರುಗಿಗೊಳಿಸೋದಕ್ಕೆ ವಿ ಸೋಮಣ್ಣ ಹರಸಾಹಸ ಪಡಬೇಕಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಮಹೇಶ್ ಇಂದ. ಮಹೇಶ್, ಗಲಾಟೆ ಆಗಿದ್ದು ಏನಕ್ಕೋಸ್ಕರ ಇವರಿಬ್ರು ನಡುವೆ? ಇಬ್ರು ಜೆಡಿಎಸ್ನವರನ್ನ, ಇಬ್ರು ಕೂಡ ಏನಕ್ಕೋಸ್ಕರ ಕಿತ್ತಾಡ್ಕೊಂಡಿದ್ದು ಕೊನೆಗೆ ತಿಳಿಗೊಳ್ತಾ ಈಗ? ರೆಹಮಾನ್, ತುಮಕೂರು ಜಿಲ್ಲೆಯಲ್ಲಿ ಮೈತ್ರಿ ನಾಯಕರ ನಡುವೆ ಎಲ್ಲವೂ ಸರಿ ಇದೆಯಾ ಇಲ್ಲೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಸೋಮಣ್ಣ ಪ್ರಚಾರದ ವೇಳೆ ಜೆಡಿಎಸ್ ನ ಎರಡು ಬಣಗಳ ನಡುವೆ ಗಲಾಟೆ ಇರುವಂತದ್ದು. ಇದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಘಟನೆ ನಡೆದಿರುವಂತದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪ್ರಚಾರ ವೇಳೆ ನಡೆದಿರುವಂತದ್ದು. ಪ್ರಮುಖವಾಗಿ ತಿಪಟೂರಿನ ಜೆಡಿಎಸ್ ಮುಖಂಡ ರಾಕೇಶ್ ಗೌಡ ನೇತೃತ್ವದ ಗುಂಪು ಹಾಗೂ ಕೆಟಿ ಶಾಂತಕುಮಾರ್ ನೇತೃತ್ವದ ಗುಂಪಿನ ನಡುವೆ ಕಿತ್ತಾಟ ಇರುವಂತದ್ದು. ಪ್ರಚಾರದ ವೇಳೆ ಕೆಟಿ ಶಾಂತಕುಮಾರ್ ಬಣ ನೇತೃತ್ವ ವಹಿಸಿದಂತ ಹಿನ್ನೆಲೆಯಲ್ಲಿ ಆಪೋಸಿಟ್ ಇದ್ದಂತ ರಾಕೇಶ್ ಗೌಡ ಬೆಂಬಲಿಗರ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು. ಈ ವೇಳೆ ಸೋಮಣ್ಣ ಪ್ರಚಾರಕ್ಕೂ ಕೂಡ ಅಡ್ಡಿಪಡಿಸಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಇಲ್ಲಿ ಮುಖಂಡ ಜೆಡಿಎಸ್ ಮುಖಂಡರಾದಂತಹ ಕೆಟಿ ಶಾಂತಕುಮಾರ್ ನೇತೃತ್ವ ಅವರು ಒಂದು ಪ್ರಚಾರದ ನೇತೃತ್ವ ವಹಿಸಿದಂತ ಹಿನ್ನೆಲೆಯಲ್ಲಿ ಏಕಾಏಕಿ ಪರಸ್ಪರ ಕಿತ್ತಾಟ ನಡೆದಿರುವಂತದ್ದು. ಇಲ್ಲಿ ಈ ವೇಳೆ ಬಿಸಿ ನಾಗೇಶ್, ಮಾಜಿ ಸಚಿವರಾದಂತಹ ಬಿಸಿ ನಾಗೇಶ್ವರ್ ಇರ್ತಾರೆ, ಮತ್ತೆ ವಿ ಸೋಮಣ್ಣರು ಕೂಡ ಸ್ಥಳದಲ್ಲಿ ಇರ್ತಾರೆ. ಈ ವೇಳೆ ಪರಸ್ಪರ ಕಿತ್ತಾಟ ನೂಕಾಟ ಕೂಡ ನಡೆದಿರುವಂತದ್ದು. ಸದ್ಯ ಮೇಲ್ನೋಟಕ್ಕೆ ಈಗಾಗಲೇ ಎಲ್ಲವೂ ಕೂಡ ತಿಳಿಗೊಳಿಸಿರುವಂತದ್ದು ತಿಳಿಯಾಗಿದೆ ಅಂತ ಹೇಳುತ್ತೆ. ಯಾಕಂದ್ರೆ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ಶುರುವಾಗಿತ್ತು. ಅಲ್ಲೇ ಇದ್ದಂತ ಸೋಮಣ್ಣವರು ಕೂಡ ಅಲ್ಲಿನ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಿ ಮತ್ತೆ ಬಳಿಕ ಗಲಾಟೆ ಶಮನ ಆದಂತ ಬಳಿಕ ಈಗ ಪ್ರಚಾರ ಮುಂದುವರಿಯುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಮಹೇಶ್.